ವೈಷ್ಣವಿ ಗೌಡ ಅವರ ಅದ್ಧೂರಿಯಾದಂಥ ಮದುವೆ ಬಹಳ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಮೆಹಂದಿ ಶಾಸ್ತ್ರ, ಸಂಗೀತ ಕಾರ್ಯಕ್ರಮ ಎಲ್ಲವೂ ಕೂಡ ಬಹಳ ವಿಭಿನ್ನವಾಗಿ ನಡೀತಿದೆ. ಅವರ ಎಂಗೇಜ್ಮೆಂಟೇ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ನಡೆದಿತ್ತು. ಆ ಸಂದರ್ಭದಲ್ಲೇ ಮದುವೆ ಬಗ್ಗೆ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅಂದಾಗ, ತುಂಬಾ ಪ್ಲ್ಯಾನ್ ಮಾಡಿದ್ದೀವಿ, ಹಾಗೆ ಬರಬೇಕು ಹೀಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋದನ್ನು ವೈಷ್ಣವಿ ಹೇಳಿದರು. ಅದರಂತೆಯೇ ತುಂಬ ಅಂದರೆ ತುಂಬ ರಿಚ್ ಆಗಿ ಗ್ರ್ಯಾಂಡಾಗಿ ತಮ್ಮ ಎಲ್ಲ ಕಾರ್ಯಕ್ರಮವನ್ನು ಸದ್ದಿಲ್ಲದೆ ಸುದ್ದಿ ಆಗದೆ ಮಾಡ್ಕೊಳ್ತಾ ಇದ್ದಾರೆ. ವೈಷ್ಣವಿ ಈ ಮದುವೆಗೆ ಖರ್ಚು ಮಾಡಿದಂಥ ದುಡ್ಡು ಎಷ್ಟು ಅನ್ನೋದು ಗೊತ್ತಾದರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಸೊ ವೈಷ್ಣವಿ ಮದುವೆಯ ತಯಾರಿ, ಸಂಗೀತ ಕಾರ್ಯಕ್ರಮ, ಮೆಹಂದಿ ಕಾರ್ಯಕ್ರಮ, ಮುಹೂರ್ತ, ರಿಸೆಪ್ಷನ್ನು ಇದೆಲ್ಲದಕ್ಕೂ ಖರ್ಚಾಗಿದ್ದು ಎಷ್ಟು, ಯಾರೆಲ್ಲ ಭಾಗಿಯಾಗಿದ್ರು, ಎಷ್ಟು ಒಡವೆ ತಗೊಂಡ್ರು, ಐಷಾರಾಮಿ ಧಾರೆ ಸೀರೆ ತೆಗೆದುಕೊಂಡ್ರು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಇದು ನಿನ್ನೆ ವೈಷ್ಣವಿ ಅವರ ಸಂಗೀತ ಕಾರ್ಯಕ್ರಮ ಇತ್ತು. ಅದಕ್ಕಿಂತ ಹಿಂದಿತವಾಗಿ ಮೆಹಂದಿ ಕಾರ್ಯಕ್ರಮವೂ ಕೂಡ ಇತ್ತು. ಕೇವಲ ಕ್ಲೋಸ್ ಸರ್ಕಲ್ಗೆ ಮಾತ್ರ ಇನ್ವೈಟ್ ಮಾಡಿದರು ವೈಷ್ಣವಿ. ಅವರ ಚೈಲ್ಡ್ಹುಡ್ ಫ್ರೆಂಡ್ಸು, ಕ್ಲೋಸ್ ಆಗಿರುವಂಥ ಸ್ಕೂಲ್ ಫ್ರೆಂಡ್ಸ್ ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದರಲ್ಲಿ ನಟಿ ಅಮೂಲ್ಯ ಗೌಡ ಕೂಡ ಹೌದು. ಇವರಿಬ್ಬರು ಮೊದಲಿಂದಲೂ ಕೂಡ ಫ್ರೆಂಡ್ಸು ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಇವರನ್ನು ಕೂಡ ಇನ್ವೈಟ್ ಮಾಡಲಾಗಿತ್ತು. ನಿನ್ನೆ RCB ಮ್ಯಾಚ್ ಇದ್ದಂಥ ಹಿನ್ನೆಲೆಯಲ್ಲಿ ಸಂಗೀತ ಕಾರ್ಯಕ್ರಮ, RCB ಮ್ಯಾಚ್ ನೋಡ್ತಾನೆ ಮುಗ್ದೇ ಹೋಗಿದ್ದು ವೈಷ್ಣವಿಗೆ ಗೊತ್ತಾಗಿಲ್ಲ. ಆದರೆ ಇವರು ಕಾರ್ಯಕ್ರಮಕ್ಕೆ ಅಂತ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅಮೂಲ್ಯ ಮತ್ತು ವೈಷ್ಣವಿ ಇಬ್ಬರೂ ಸ್ಟೇಜ್ ಮೇಲೆ ಹೆಜ್ಜೆ ಹಾಕಿದ್ದು ಕೂಡ ಇದೆ. ಬಹಳ ಗ್ರ್ಯಾಂಡಾಗಿ ಬರಬೇಕು ಅಂತ ವೈಷ್ಣವಿ ಹೇಳಿದ್ರು. ಅವರ ತಂದೆ ತಾಯಿ ಬಳಿ ಬೇಡಿಕೆಯನ್ನು ಇಟ್ಟಿದ್ರು. ಎಲ್ರಿಗೂ ಗೊತ್ತಿರೋ ಹಾಗೆ ವೈಷ್ಣವಿ ಅವರ ತಾಯಿ ಕೂಡ ಲಾಯರ್ ಆಗಿದ್ದಾರೆ. ಅದಲ್ಲದೆ ವೈಷ್ಣವಿ ಸುಮಾರು ಒಂದು 25-30 ವರ್ಷಗಳಿಂದಲೂ ಕೂಡ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅತಿ ಚಿಕ್ಕ ವಯಸ್ಸಿಗೆ ಅವರು ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಇಂದ ಹಿಡಿದು ಕಿರಿತೆರೆಯಿಂದ ಹಿಡಿದು ಎಲ್ಲದಕ್ಕೂ ಕೂಡ ಅವ್ರಿಗೆ ಎಂಟ್ರಿ ಕೊಟ್ಟಿದ್ರು. ಆಗಿಂದ ಅವರ ಸಂಪಾದನೆ ಅನ್ನೋದು ಕೂಡ ಇದೆ. ಅವರ ಸಂಪಾದನೆ ಎಲ್ಲವೂ ಕೂಡ ಸೇವಿಂಗ್ಸೇ. ಸ್ವಂತ ಮನೆ ಇದೆ, ಅಪ್ಪ ಅಮ್ಮ ವೆಲ್ ಸೆಟಲ್ಡ್ ಇದ್ದಾರೆ. ಹಾಗಾಗಿ ಅವರ ದುಡ್ಡಲ್ಲಿ ಅವರು ಮದುವೆನ ಹೀಗೆ ಮಾಡ್ಕೋಬೇಕು, ಹಾಗೆ ಮಾಡಬೇಕು ಅನ್ನೋ ಡ್ರೀಮ್ ಇಟ್ಕೊಂಡಿದ್ರು. ಈ ಹಿಂದೆ ಕೂಡ ಅವರು ಅನೇಕ ಬಾರಿ ತನ್ನ ಮದುವೆಯ ಡ್ರೀಮ್ ಬಗ್ಗೆ ಮಾತನಾಡಿದ್ದಾರೆ. ಇಂಥದ್ದೇ ಹುಡುಗ ಬೇಕು ಅಂತ ಏನಿಲ್ಲ, ನನ್ನನ್ನು ಪ್ರೀತಿ ಮಾಡೋ ಹುಡುಗ ಬೇಕು, ಅದರ ಮದುವೆ ನನ್ನ ಕನಸು, ನನ್ನ ಮದುವೆ ಆದಮೇಲೆ ಹೀಗಿರಬೇಕು, ಹಾಗಿರಬೇಕು, ಮದುವೆ ಹಾಗಾಗಬೇಕು, ಹೀಗಾಗಬೇಕು ಅನ್ನೋದ್ರ ಬಗ್ಗೆ ಎಮೋಷನಲ್ಲಿ ನಾನು ಕನೆಕ್ಟ್ ಆಗಿದ್ದೀನಿ ಅನ್ನೋದನ್ನು ಹೇಳ್ಕೊಂಡಿದ್ರು. ಮದುವೆ ಅನ್ನೋದು ಅವರ ಡ್ರೀಮ್ ಆಗಿರುವಂಥ ಕಾರಣಕ್ಕಾಗಿ. ಈವನ್ ವೈಷ್ಣವಿ ಅವರ ತಂದೆ ತಾಯಿಗೂ ಕೂಡ ಮಗ ಮತ್ತು ಮಗಳು ಇಬ್ಬರೇ ಇರೋದು. ಮಗನ ಮದುವೆಯನ್ನು ಕೂಡ ಅದ್ದೂರಿಯಾಗಿ ಮಾಡಿದರು. ಇನ್ನು ವೈಷ್ಣವಿ ವಿಚಾರಕ್ಕೆ ಬರೋದಾದರೆ, ಅವರ ತಾಯಿಗೆ ಮಗಳು ಅಂತಂದರೆ ಸಹಜವಾಗಿ ಒಂದು ಪ್ರೀತಿ ಇದೆ. ಅದರ ಜೊತೆಗೆ ತನ್ನ ಮಗಳು ಸೆಲೆಬ್ರಿಟಿ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಆಕೆ ದುಡ್ದಿದ್ದ ದುಡ್ಡು ಇದೆ, ತಾವೂ ಮಗಳನ್ನ ಮದುವೆ ಮಾಡಬೇಕು ಅಂತ ಎತ್ತಿಟ್ಟಿರುವಂಥ ದುಡ್ಡು ಕೂಡ ಇದೆ. ಇದೆಲ್ಲದರಿಂದ ಆಕೆ ಮದುವೆಯನ್ನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಅದಲ್ಲದೆ ಈ ಹಿಂದೆ ಒಂದು ನೋವನ್ನು ಕೂಡ ಮದುವೆ ವಿಚಾರದಲ್ಲಿ ಅನುಭವಿಸಿದ್ದಾರೆ. ಹಾಗಾಗಿ ಆ ಎಲ್ಲ ನೋವಿಂದಲೂ ಹೊರಗೆ ಬರಬೇಕು, ಅದೆಲ್ಲದಕ್ಕೂ ಉತ್ತರ ಕೊಡಬೇಕು ಅನ್ನೋದು ಅವರ ಮೈಂಡ್ನಲ್ಲೂ ಕೂಡ ಇತ್ತು. ಅದಕ್ಕೆ ಅಂತ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಲಾಗಿತ್ತು. ಈವನ್ ಅವರ ಎಂಗೇಜ್ಮೆಂಟನ್ನು ಕೂಡ ರೆಸಾರ್ಟ್ ಒಂದರಲ್ಲಿ ಮಾಡಲಾಗಿತ್ತು, ಫೋಟೋಶೂಟನ್ನು ಕೂಡ. ಏನಿಲ್ಲ ಅಂತ ಹೇಳಿದ್ರು ಎಂಗೇಜ್ಮೆಂಟ್ಗೆ 8-9 ಲಕ್ಷ ಖರ್ಚಾಗಿತ್ತು. ಅದಾದಮೇಲೆ ಸಂಗೀತ ಕಾರ್ಯಕ್ರಮಕ್ಕೂ ಕೂಡ ಪ್ರೈವೇಟ್ ಆಗಿ ಒಂದು ರೆಸಾರ್ಟನ್ನು ಬುಕ್ ಮಾಡ್ಕೊಂಡಿದ್ದಾರೆ. ರೆಸಾರ್ಟ್ಗಳನ್ನು ನೀವು 1 ಡೇಗೆ ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು 25-30 ಲಕ್ಷದವರೆಗೂ ಕೂಡ ಇರುತ್ತೆ. ಕೆಲವೊಂದು ಕಡಿಮೆ ಅಂತ ಹೇಳಿದ್ರು 10 ಲಕ್ಷದಿಂದ ಶುರು ಆಗುತ್ತೆ. ಸಂಗೀತ ಕಾರ್ಯಕ್ರಮದಲ್ಲಿ ಇವರು ಒಂದು ರೆಸಾರ್ಟನ್ನು ಬುಕ್ ಮಾಡೋದ್ರ ಜೊತೆಗೆ ಇವರ ಕಾಸ್ಟ್ಯೂಮ್ಸು, ಡ್ಯಾನ್ಸು, ಊಟ, ಅದು ಇದು ಅಂತ ಹೇಳಿ ಏನಿಲ್ಲ ಅಂತ ಹೇಳಿದ್ರು ಈ ಸಂಗೀತ ಕಾರ್ಯಕ್ರಮಕ್ಕೆ 40 ಲಕ್ಷ ರೂಪಾಯಿ ಖರ್ಚಾಗಿದೆ. ಅಲ್ಲಿಗೆ ನಾವು ಎಂಗೇಜ್ಮೆಂಟು ಮತ್ತು ಈ ಸಂಗೀತ ಕಾರ್ಯಕ್ರಮ ಅಂತ ಅಂದಾಗ 1/2 ಕೋಟಿ ಅಲ್ಲೇ ಖರ್ಚಾಗಿದೆ. ಸೊ ಅದಾದಮೇಲೆ ಮುಹೂರ್ತ. ಇವತ್ತು ಅದ್ದೂರಿಯಾಗಿ ಬನ್ನೇರುಘಟ್ಟದಲ್ಲಿರುವಂಥ ಒಂದು ಕಲ್ಯಾಣ ಮಂಟಪದಲ್ಲಿ ಇವರ ಮುಹೂರ್ತ ಕಾರ್ಯಕ್ರಮ ನೆರವೇರ್ತಾ ಇದೆ. ಸೊ ಈ ಮುಹೂರ್ತ ಕಾರ್ಯಕ್ರಮದಲ್ಲಿ ರಿಚ್ ಆಗಿ ರೆಡಿ ಆಗೋದ್ರ ಜೊತೆಗೆ ಎಲ್ಲರಿಗೂ ಊಟದ ವ್ಯವಸ್ಥೆಯ ಜೊತೆಗೆ ಸೆಲೆಬ್ರಿಟಿಗಳ ಆಗಮನವೂ ಕೂಡ ಇರುತ್ತೆ. ಹಾಗಾಗಿ ಈ ಮದುವೆಗೆ ಏನಿಲ್ಲ ಅಂತ ಹೇಳಿದ್ರು ಕೇವಲ ಮುಹೂರ್ತಕ್ಕೆ ಒಡವೆ, ಬಟ್ಟೆ,
ಎಲ್ಲ ಊಟ ಚೌಟ್ರಿ ಎಲ್ಲನೂ ಸೇರಿ 70 ಲಕ್ಷ ಖರ್ಚಾಗಿದೆ. ಅಲ್ಲಿಗೆ ಬರೋಬ್ಬರಿ 1.25 ಕೋಟಿ ಖರ್ಚು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೈಷ್ಣವಿ ಅವರು ಈ ಮದುವೆಗಾಗಿ 1.25 ಕೋಟಿ ಅಥವಾ 2 ಕೋಟಿನೇ ಖರ್ಚು ಮಾಡಿದ್ರು ಕೂಡ ತಪ್ಪಿಲ್ಲ ಅಂತ ಅವ್ರ ಫ್ಯಾನ್ಸ್ ಹೇಳ್ತಿದ್ದಾರೆ. ಯಾಕಂದರೆ ಇದು ಅವರ ಸ್ವಂತ ದುಡ್ಡು ಒಂದು. ಆಮೇಲೆ ಮದುವೆ ಅನ್ನೋದು ಡ್ರೀಮು. ಹಾಗೆಯೇ ವೈಷ್ಣವಿ ಅವರು ತುಂಬ ಒಳ್ಳೆ ಹುಡುಗಿ, ಅವರಿಗೆಲ್ಲನೂ ಒಳ್ಳೆಯದಾಗಬೇಕು, ಒಳ್ಳೆ ಹುಡುಗನೇ ಸಿಕ್ಕಿರಬೇಕಾದ್ರೆ ಯಾಕೆ ಕೋಟಿ ಕೋಟಿ ಖರ್ಚು ಮಾಡಬಾರ್ದು. ಅದಲ್ಲದೆ ವೈಷ್ಣವಿಯವರ ಹುಡುಗ ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಅವ್ರಿಗೂ ಕೂಡ ಮದುವೆ ಹೀಗೆ ಆಗಬೇಕು ಹಾಗೆ ಆಗಬೇಕು ಅನ್ನೋದು ಡ್ರೀಮ್ ಅಂತೂ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಅಖಾಯ್ ಅವರ ಫ್ಯಾಮಿಲಿ ಕೂಡ ತುಂಬ ರಿಚ್ ಆಗಿರುವಂಥ ಫ್ಯಾಮಿಲಿ. ಅವರ ಅಮ್ಮ ಕೂಡ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರದ್ದು ದೊಡ್ಡ ಫ್ಯಾಮಿಲಿಯೂ ಕೂಡ ಹೌದು. ಹಾಗಾಗಿಯೇ ಈ ಮದುವೆನ ಬಹಳ ಗ್ರ್ಯಾಂಡಾಗಿ ರಿಚ್ ಆಗಿ ಮಾಡಲೇಬೇಕು ಅಂತಾನೆ ಹಠಕ್ಕೆ ಬಿದ್ದು ಈ ಮದುವೆನ ಮಾಡ್ತಾ ಇರೋದು. ಸೊ ಟೋಟಲ್ ಆಗಿ ನಾವು ಎಂಗೇಜ್ಮೆಂಟು, ಮೆಹಂದಿ ಶಾಸ್ತ್ರ, ಹಳದಿ ಶಾಸ್ತ್ರ, ಸಂಗೀತ ಕಾರ್ಯಕ್ರಮ, ಮುಹೂರ್ತ, ರಿಸೆಪ್ಷನ್ನು ಇದೆಲ್ಲವನ್ನು ನೋಡಿದ್ರೆ ಹತ್ರ ವೈಷ್ಣವಿಯವರ ಮದುವೆಗೆ 2 ಕೋಟಿ ಬಜೆಟ್ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನು ಕೇಳಿ ಕೆಲವರು ಶಾಕ್ ಆಗಿಬಿಟ್ಟಿದ್ದಾರೆ, ಇನ್ನು ಕೆಲವರು ಖುಷಿ ಪಟ್ಟಿದ್ದಾರೆ. ಸೆಲೆಬ್ರಿಟಿಗಳ ಮದುವೆ ಅಂದರೆ ಹಾಗೆ ಅಲ್ವಾ. ನಮ್ಮ ವೈಷ್ಣವಿನೂ ಕೂಡ ಸೆಲೆಬ್ರಿಟಿ, ಅನೇಕ ವರ್ಷಗಳಿಂದ ನಮ್ಮನ್ನು ರಂಜಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸು ಚೆನ್ನಾಗಿದೆ, ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ. ಹಾಗಿರಬೇಕಾದ್ರೆ ಅವರ ಮದುವೆಗೆ 2 ಬಿಟ್ಟು ಎಷ್ಟು ಕೋಟಿನಾದರೂ ಖರ್ಚು ಮಾಡಲಿ, ಚೆನ್ನಾಗಿರಲಿ, ಲೈಫ್ ಲಾಂಗ್ ಖುಷಿಯಾಗಿ ಇರಲಿ. ಆದರೆ ನಮ್ಮ ರಾಜ್ಯವನ್ನು, ನಮ್ಮ ಕನ್ನಡವನ್ನು ಮರೆಯೋದು ಬೇಡ. ಸೊ ಮದುವೆ ಆದಮೇಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇರಲಿ, ಅವ್ರ ಗಂಡನ ಮನೆಗೆ ಹೋಗಿ ಸೆಟಲ್ ಆಗೋದು ಬೇಡ ಅಂತ ಕೆಲವರು ಹೇಳ್ತಿದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.